ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಹಾಗೂ ಅಮೆರಿಕ ನಡುವಿನ ಟ್ರೇಡ್ ಟಾಕ್ಸ್ ಮತ್ತೆ ಶುರುವಾಗಿವೆ. ಒಂದು ಕಡೆ ನಡೀತಿವೆ, ಮತ್ತೊಂದು ಕಡೆ ಅಮೆರಿಕದ ನ್ಯಾಯಾಲಯ ಇದುವರೆಗೆ ಟ್ರಂಪ್ ಸರ್ಕಾರ ಯಾವ್ಯಾವ ದೇಶದ ಬಳಿ ಟ್ಯಾರಿಫ್ ಅನ್ನು ವಸೂಲು ಮಾಡಿತ್ತೋ ಅದನ್ನ ವಾಪಸ್ಸು ಕೊಡಬೇಕು ಅಂತ ಹೇಳಿದೆ. ಹೀಗಾಗಿ ಈಗ ಭಾರತ ಸೇರಿದಂತೆ ಜಗತ್ತಿನ ನಾನಾ ದೇಶಗಳಿಗೆ ಅಮೆರಿಕ $100 ಬಿಲಿಯನ್ ಹಣವನ್ನ ವಾಪಸ್ ಕೊಡಬೇಕಾಗಿ ಬರ್ತಾ ಇದೆ. ಒಂದ್ ಕಡೆ ಯುದ್ಧದ ಖರ್ಚುಗಳಲ್ಲಿ ಮುಳುಗಿರುವ ಅಮೆರಿಕಾಗೆ ಇದು ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಬಂದ ಹಾಗೆ ಭಾಸವಾಗ್ತಾ ಇದೆಯೋ ಏನೋ. ಹಾಗಾದ್ರೆ ಈ ಟ್ಯಾರಿಫ್ ಹಣವನ್ನ ಹೇಗೆ ಅವರು ರೀಫಂಡ್ ಮಾಡ್ತಾರೆ? ಭಾರತಕ್ಕೆ ಎಷ್ಟು ಹಣ ವಾಪಸ್ ಕೊಡಬೇಕಾಗುತ್ತೆ? ಅದು ಭಾರತದ ವ್ಯಾಪಾರಿಗಳಿಗೆ ಸಿಗುತ್ತಾ? ಹಾಗೆ ಟ್ರಂಪ್ ಮತ್ತೆ ಭಾರತದ ಬಗ್ಗೆ ನಾಲಿಗೆ ಜಾರಿರುವುದೇನು? ಭಾರತ ಮತ್ತು ಚೈನಾಗಳನ್ನ ಈ ಡೊನಾಲ್ಡ್ ನರಕ ಕೂಪಕ್ಕೆ ಹೋಲಿಸ್ತಾ ಇರೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಕಳೆದ ವರ್ಷ ಪೂರ್ತಿ ಅಮೆರಿಕದ ಟ್ಯಾರಿಫ್ ಕಾಟ, ಟ್ಯಾರಿಫ್ದೇ ಸುದ್ದಿ. ಭಾರತದ ಮೇಲೆ ಅಮೆರಿಕ 25% ಟ್ಯಾರಿಫ್ ಅನ್ನು ಹೇರ್ತು. ಅದರ ಜೊತೆ ರಷ್ಯಾದ ತೈಲ ಆಮದು ಮಾಡ್ಕೊಳ್ತಾ ಇದ್ದೀರಿ, ಅದಕ್ಕೆ ನಿಮ್ಮ ಮೇಲೆ ಮತ್ತೆ 25% ಟ್ಯಾರಿಫ್ ಅಂತೂ ಒಟ್ಟು 50% ಟ್ಯಾರಿಫ್. ಭಾರತದ ಟೆಕ್ಸ್ಟೈಲ್ಸ್, ಆಟೋಮೊಬೈಲ್ಸ್, ಕೆಮಿಕಲ್ಸ್, ಇಂಜಿನಿಯರಿಂಗ್, ಹರಳು, ವಜ್ರಾಭರಣಗಳು ಹೀಗೆ ಒಂದಷ್ಟು ವಲಯಗಳು ಸಮಸ್ಯೆಗೆ ತುತ್ತಾದವು. ಆದರೆ ಎಲೆಕ್ಟ್ರಾನಿಕ್ಸ್ ಹಾಗೂ ಔಷಧಗಳ ಮೇಲೆ ಅಮೆರಿಕ ಟ್ಯಾರಿಫ್ ಅನ್ನು ಹೇರಲಿಲ್ಲ. ಯಾವ ಸಾಮಗ್ರಿಗಳ ಮೇಲೆ 50% ಹಾಗೂ ಅದಕ್ಕಿಂತ ಹೆಚ್ಚು ಟ್ಯಾರಿಫ್ ಬಿತ್ತೋ ಆ ಸರಕುಗಳು ಅಮೆರಿಕದ ಮಾರುಕಟ್ಟೆಯನ್ನು ಕಳ್ಕೊಂಡು ಸಾಕಷ್ಟು ನಷ್ಟವನ್ನು ಕೂಡ ಭಾರತದ ವ್ಯಾಪಾರೋದ್ಯಮಿಗಳು ಅನುಭವಿಸಬೇಕಾಗಿ ಬಂತು. ಆದರೆ ಅದಕ್ಕೆ ಸರಿಯಾಗಿ ಭಾರತ ಬೇರೆ ಬೇರೆ ದೇಶಗಳ ಜೊತೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ತು. ಅಮೆರಿಕಾದಿಂದ ಆದ ನಷ್ಟವನ್ನ ಒಂದು ಹಂತಕ್ಕೆ ಸರಿಪಡಿಸಿಕೊಳ್ಳೋ ಪ್ರಯತ್ನವನ್ನ ಕೂಡ ಮಾಡ್ತು. ಆದ್ರೆ ಗೆಳೆಯರೆ, ಅಮೆರಿಕದ ಇಂಪೋರ್ಟರ್ಸ್ ಇದ್ರಲ್ಲ, ಅವರು ಟ್ರಂಪ್ ನೀತಿ ವಿರುದ್ಧ ನ್ಯಾಯಾಲಯದ ಮೆಟ್ಲೇರಿದ್ರು. ಅಲ್ಲಿನ ಸುಪ್ರೀಂ ಕೋರ್ಟ್ ಈ ಟ್ಯಾರಿಫ್ ಅನ್ನ ಅಸಂವಿಧಾನಿಕ ಅಂತ ಹೇಳ್ತು. ಅಲ್ಲಿನ ಕಾಂಗ್ರೆಸ್ ಅಂದ್ರೆ ಸದನದ ಅನುಮೋದನೆಯನ್ನ ಪಡ್ಕೊಳ್ಳದೆ ಏಕಪಕ್ಷೀಯವಾಗಿ ಟ್ಯಾರಿಫ್ ಹಾಕುವ ಅಧಿಕಾರ ಅಧ್ಯಕ್ಷರಿಗಿಲ್ಲ ಅಂತ 2026 ಫೆಬ್ರವರಿಲಿ ಅಮೆರಿಕದ ಸುಪ್ರೀಂ ಕೋರ್ಟ್ ಹೇಳ್ತು. ಅಲ್ಲಿ ಟ್ಯಾರಿಫ್ ಮೂಲಕ ನಾವು ಯುದ್ಧಗಳನ್ನು ನಿಲ್ಲಿಸಿದ್ವಿ, ಟ್ಯಾರಿಫ್ ಮೂಲಕ ಜಗತ್ತಲ್ಲಿ ಶಾಂತಿ ನೆಲೆಗೊಳ್ಳೋ ಹಾಗೆ ಮಾಡಿದ್ವಿ, ಟ್ಯಾರಿಫ್ ಹಾಕಿದ್ದಕ್ಕೂ ನನಗೊಂದು ನೋಬೆಲ್ ಕೊಡಬೇಕು ಅಂತ ಟ್ರಂಪ್ ಮತ್ತು ಅವರ ಸರ್ಕಾರ ನ್ಯಾಯಾಲಯಕ್ಕೆ ಏನೇ ಹೇಳಿದ್ರು ಅಧ್ಯಕ್ಷರು ಏಕಪಕ್ಷೀಯವಾಗಿ ಟ್ಯಾರಿಫ್ ಹಾಕೋದು ಅಸಂವಿಧಾನಿಕ, ಯಾಕೆಂದ್ರೆ ನಮ್ಮದು ಪ್ರಜಾಪ್ರಭುತ್ವ, ಡಿಕ್ಟೇಟರ್ ಆಳ್ವಿಕೆ ಅಲ್ಲ ಅಂತ ಅಲ್ಲಿನ ನ್ಯಾಯಾಲಯ ಹೇಳ್ತು. ಅದಾದ ಮೇಲೆ ಅಲ್ಲಿವರೆಗೆ ಸರ್ಕಾರ ವಸೂಲಿ ಮಾಡಿದ್ದ ಟ್ಯಾರಿಫ್ ಹಣ ಇತ್ತು ನೋಡಿ, ಅದನ್ನ ವಾಪಸ್ಸು ಕೊಡಬೇಕು ಅಂತ ಕೂಡ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ಈ ಆದೇಶ ಅನಿರೀಕ್ಷಿತ ಏನಾಗಿರಲಿಲ್ಲ. ಇಂಥ ಆದೇಶ ಬರುತ್ತೆ ಅನ್ನೋದು ಗೊತ್ತಿದ್ದ ಕಾರಣಕ್ಕೇನೆ ಭಾರತ ಅಮೆರಿಕ ಜೊತೆ ಟ್ರೇಡ್ ಡೀಲ್ ಮಾಡ್ಕೊಳ್ಳೋದಕ್ಕೆ ಯಾವ ಆತುರವನ್ನು ತೋರದೆ ಸುಮ್ಮನೆ ಕಾಯ್ತಾ ಕೂತಿತ್ತು. ಇನ್ನು ನ್ಯಾಯಾಲಯದ ಆದೇಶದ ಪ್ರಕಾರ ಈಗ ಅಮೆರಿಕ ಸುಮಾರು $166 ಬಿಲಿಯನ್ ಅಂದ್ರೆ $16,600 ಕೋಟಿ ನಷ್ಟು ಹಣವನ್ನ ಹಿಂತಿರುಗಿಸಬೇಕಾಗಿ ಬರ್ತಾ ಇದೆ. ಆ ಪೈಕಿ ಭಾರತಕ್ಕೆ ಕೂಡ ಸುಮಾರು $10 ರಿಂದ $12 ಬಿಲಿಯನ್ ಅಂದ್ರೆ ಸುಮಾರು $1,200 ಕೋಟಿ ನಷ್ಟು ಹಣವನ್ನ ವಾಪಸ್ಸು ಕೊಡಬೇಕಾಗತ್ತೆ. ಇದನ್ನ ಭಾರತದ ಕರೆನ್ಸಿಯ ಲೆಕ್ಕದಲ್ಲಿ ಹೇಳೋದಾದ್ರೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಭಾರತಕ್ಕೆ ವಾಪಸ್ ಬರಬೇಕಾಗತ್ತೆ. ಅಮೆರಿಕ ಸದ್ಯಕ್ಕೆ ಯುದ್ಧ ನಿರತವಾಗಿದೆ. ಅದಕ್ಕಾಗಿ ಅವರು ಪ್ರತಿನಿತ್ಯ ಸುಮಾರು $3 ಬಿಲಿಯನ್ ವರೆಗೆ ಖರ್ಚು ಮಾಡ್ತಾ ಇದ್ದಾರೆ. ಈಗಲ್ಲಿ ದಾಳಿಗಳೇನು ನಡೀತಾ ಇಲ್ಲ, ಆದ್ರೂ ಅಮೆರಿಕದ ಸೇನೆ, ನೌಕಾಪಡೆ ಎಲ್ಲ ಕೂಡ ಅರಬ್ಬಿ ಸಮುದ್ರದಲ್ಲಿ ನಿಂತಿವೆ. ಹಾಗೆ ದೊಡ್ಡ ಪಡೆಯನ್ನ ಸಮುದ್ರದಲ್ಲಿ ನಿಲ್ಲಿಸೋದು ಕೂಡ ಖರ್ಚಿನ ಬಾಬತೆ. ಹೀಗಾಗಿ ಸದ್ಯಕ್ಕೆ ಅಂದ್ರೆ ದಾಳಿ ನಿಂತ ನಂತರ ಕೂಡ ಅಲ್ಲಿ ಅಮೆರಿಕ ಪ್ರತಿನಿತ್ಯ $1 ರಿಂದ $1.5 ಬಿಲಿಯನ್ ನಷ್ಟು ಹಣವನ್ನ ಖರ್ಚು ಮಾಡಬೇಕಾಗಿ ಬರ್ತಾ ಇದೆ. ಇದು ಎಷ್ಟು ದಿನ ಹೀಗೆ ಮುಂದುವರಿಯುತ್ತೋ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಅಮೆರಿಕಾಗೆ $166 ಬಿಲಿಯನ್ ಹಣವನ್ನ ತಕ್ಷಣ ವಾಪಸ್ಸು ಕೊಡಿ ಅಂತ ನ್ಯೂಯಾರ್ಕ್ ಫೆಡರಲ್ ಕೋರ್ಟ್ ಹೇಳಿದೆ. ಇದು ಈಗ ಟ್ರಂಪ್ ಮತ್ತು ಅವರ ಟ್ರೆಷರಿ ಇಲಾಖೆಗೆ ಬಿರಿಯಾನಿ ತಿನ್ನೋದಿಕ್ ಹೋದವನ ಗಂಟ್ಲಲ್ಲಿ ಮೂಳೆ ಸಿಕ್ಕಾಕೊಂಡಂಗಾಗ್ತಾ ಇದೆ. ಗೆಳೆಯರೆ, ಈ ಹಣವನ್ನು ವಾಪಸ್ಸು ಕೊಡೋದಕ್ಕೆ ಒಂದಷ್ಟು ಕಾಲಾವಕಾಶ ಕೊಡಿ ಅಂತ ಅಮೆರಿಕ ಕೇಳಿತ್ತು. ಆದರೆ ಅದಕ್ಕೆ ನ್ಯಾಯಾಲಯ ಅವಕಾಶವನ್ನು ಕೊಟ್ಟಿಲ್ಲ. ತಕ್ಷಣದಿಂದಲೇ ರೀಪೇಮೆಂಟ್ಗೆ ವ್ಯವಸ್ಥೆ ಮಾಡೋದಕ್ಕೆ ಹೇಳಿದೆ. ಅದಕ್ಕಾಗಿ ಈಗ ಕೇಪ್ ಅನ್ನೋ ಪೋರ್ಟಲ್ ಒಂದನ್ನು ಸಿದ್ಧಪಡಿಸಿದ್ದಾರೆ. ಇನ್ನು 60 ರಿಂದ 90 ದಿನಗಳ ಒಳಗೆ ಅಮೆರಿಕದ ಇಂಪೋರ್ಟರ್ಗಳಿಗೆ ಹಣ ವಾಪಸ್ಸು ಕೊಡಲಾಗತ್ತೆ ಅಂತ ಸರ್ಕಾರ ಹೇಳಿದೆ. ಇಲ್ಲಿ ಅಮೆರಿಕ ಕೊಡೋ ಹಣ ಭಾರತದ ಎಕ್ಸ್ಪೋರ್ಟರ್ಗಳನ್ನ ತಲುಪೋದು ಹೇಗೆ? ಅವರ ಖಾತೆಗಳಿಗೆ ಅಮೆರಿಕ ಹಣ ಹಾಕತ್ತಾ? ಇಲ್ಲಿ ಅಮೆರಿಕ ತನ್ನ ಇಂಪೋರ್ಟರ್ಗಳ ಮೂಲಕ ಟ್ಯಾರಿಫ್ ವಸೂಲಿ ಮಾಡಿತ್ತು. ಹೀಗಾಗಿ ಅವರ ಖಾತೆಗಳಿಗೆ ಹಣ ಸಂದಾಯ ಆಗತ್ತೆ. ಆನಂತರ ಭಾರತದ ರಫ್ತುದಾರರು ಅದನ್ನ ಆಮದುದಾರರ ಜೊತೆ ಮಾತುಕತೆಗಳ ಮೂಲಕ ಸೆಟಲ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಕೂಡ ಹಣಾನೇ ಅವರು ವಾಪಸ್ ಕೊಡ್ತಾರೆ ಅಂತೇನಲ್ಲ. ಈಗಲೂ ಅಮೆರಿಕಾಗ ಹೋಗ್ತಾ ಇರೋ ವಸ್ತುಗಳ ಮೇಲೆ ಕನಿಷ್ಠ 10% ಕಾಮನ್ ಟ್ಯಾರಿಫ್ ಅನ್ನ ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ಟ್ರಂಪ್ ವಿಧಿಸ್ತಾ ಇದ್ದಾರೆ. ಅದಕ್ಕೆ ಆ ಹಣವನ್ನ ಅಡ್ಜಸ್ಟ್ ಮಾಡಬಹುದು, ಅಥವಾ ನಾವು ಅಮೆರಿಕಾಗೆ ಕಳುಹಿಸುವ ವಸ್ತುಗಳ ಮೇಲೆ ಇನ್ನಷ್ಟು ದಿನದ ಟ್ಯಾರಿಫ್ ಅನ್ನ ಮನ್ನಾ ಮಾಡಬಹುದು, ಅಥವಾ ಆ ಹಣದಲ್ಲಿ ಆಮದುದಾರ ಮತ್ತು
ರಫ್ತುದಾರರು ಒಂದು ಒಪ್ಪಂದಕ್ಕೆ ಬಂದು ಹಂಚಿಕೆ ಕೂಡ ಮಾಡ್ಕೋಬಹುದು. ಅದನ್ನು ಹೇಗೆ ತಗೋಬೇಕು, ಯಾರು ತಗೋಬೇಕು ಅನ್ನೋ ಬಗ್ಗೆ ನ್ಯಾಯಾಲಯ ಹೇಳಿಲ್ಲ. ಜಸ್ಟ್ ವಾಪಸ್ ಕೊಡಿ ಅಂತಷ್ಟೇ ಅಮೆರಿಕಾದ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿದೆ. ಹಾಗೆ ನೋಡಿದ್ರೆ ಇಲ್ಲಿ ಸರ್ಕಾರಕ್ಕೆ ಕೊಟ್ಟ ಟ್ಯಾರಿಫ್ ಹಣವನ್ನ ಮಾರಾಟಗಾರರು ಗ್ರಾಹಕರ ಜೇಬಿನ ಮೇಲೆ ಹಾಕಿರ್ತಾರೆ, ಅಥವಾ ಒಂದಷ್ಟು ಗ್ರಾಹಕರ ಮೇಲೆ ಮತ್ತೊಂದಷ್ಟು ಇಂಪೋರ್ಟರ್ ಹಾಗೂ ಎಕ್ಸ್ಪೋರ್ಟರ್ಗಳು ಸೇರಿ ಭರಿಸಿರೋ ಸಾಧ್ಯತೆ ಕೂಡ ಇರುತ್ತೆ. ಅದನ್ನ ಹೇಗೆ ಅಡ್ಜಸ್ಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಕಾದು ನೋಡಬೇಕಾಗತ್ತೆ. ಇನ್ನು ಟ್ಯಾರಿಫ್ ಅನ್ನ ವಾಪಸ್ ಕೊಡೋದಿಕ್ಕೆ ಅಲ್ಲಿನ ನ್ಯಾಯಾಲಯ ಹೇಳಿದೆ. ಟ್ಯಾರಿಫ್ ನ ಕಾರಣಕ್ಕೆ ಸಾಕಷ್ಟು ದೇಶಗಳ ಪ್ರಾಡಕ್ಟ್ಗಳು ಅಮೆರಿಕದ ಮಾರುಕಟ್ಟೆಯನ್ನ ಕಳ್ಕೊಂಡು ಉತ್ಪಾದಕರು ಹಾಗೂ ಮಾರಾಟಗಾರರು ಕೂಡ ನಷ್ಟಕ್ಕೆ ತುತ್ತಾದ್ರಲ್ಲ, ಅವರಿಗೆ ಇಲ್ಲಿ ಯಾವ ಪರಿಹಾರದ ಘೋಷಣೆಯೂ ಆಗಿಲ್ಲ. ಇನ್ನು ಈಗ ಭಾರತ ಮತ್ತು ಅಮೆರಿಕದ ನಡುವೆ ಮತ್ತೆ ಟ್ರೇಡ್ ಟಾಕ್ಸ್ ವೇಗ ಪಡ್ಕೊಂಡಿವೆ. ಕಳೆದ ವಾರ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅಮೆರಿಕಾಗೆ ಭೇಟಿ ಕೊಟ್ಟಿದ್ರು. ಅದು ವ್ಯಾಪಾರ ಒಪ್ಪಂದಗಳ ಮಾತುಕತೆಯ ಕಾರಣಕ್ಕೇನೆ ನಡೆದ ಭೇಟಿ. ಅದರ ಬೆನ್ನಲ್ಲೇ ಈಗ ಭಾರತದ ವಾಣಿಜ್ಯ ನಿಯೋಗ ಬಂದು ಅಮೆರಿಕಾಗೆ ಹೋಗಿದೆ. ಅಲ್ಲಿ ಮಾತುಕತೆಗಳು ಶುರುವಾಗಿವೆ. ಈ ಬಾರಿ ಭಾರತದ ಜೊತೆಗಿನ ಅತ್ಯುತ್ತಮ ವ್ಯಾಪಾರ ಒಪ್ಪಂದವನ್ನ ಅಮೆರಿಕ ಪಡ್ಕೊಳ್ಳುತ್ತೆ ಅಂತ ಭಾರತದಲ್ಲಿನ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಈ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೇನೆ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಹಾಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿಯಲ್ಲಿ ಮಾತುಕತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇಷ್ಟಾದರೂ ಭಾರತ ತನ್ನ ಒಂದಷ್ಟು ಪಟ್ಟುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದೆ. ಅಮೆರಿಕದ ಡೈರಿ ಪ್ರಾಡಕ್ಟ್ಗಳಿಗೆ ಭಾರತದಲ್ಲಿ ಪ್ರವೇಶ ಇಲ್ಲ. ಈ ವಿಷಯದಲ್ಲಿ ಯಾವ ರಾಜಿನೂ ಇಲ್ಲ. ಇನ್ನು ಅಮೆರಿಕದ ಕುಲಾಂತರಿ ತಳಿಗಳನ್ನ ಭಾರತದೊಳಕ್ಕೆ ಬಿಟ್ಟುಕೊಳ್ಳೋದಿಲ್ಲ. ಕೃಷಿ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ವ್ಯಾಪಾರ ಒಪ್ಪಂದದಲ್ಲಿ ಏನೂ ಇರೋದಿಲ್ಲ. ಇನ್ನು ಅಮೆರಿಕ ತನ್ನ ಮೆಕ್ಕೆಜೋಳ, ಸೋಯಾಬೀನ್ ಹಾಗೂ ಕಾಳುಗಳಿಗೆ ಭಾರತದ ಮಾರುಕಟ್ಟೆಯನ್ನು ಕೇಳುತ್ತೆ. ಸದ್ಯಕ್ಕೆ ನಿರ್ದಿಷ್ಟ ಪ್ರಮಾಣದ ಕಾಳುಗಳು ಅಮೆರಿಕದಿಂದ ಭಾರತಕ್ಕೆ ಬರ್ತಾ ಇವೆ. ಭಾರತ ಜಗತ್ತಿನ ಅತಿ ದೊಡ್ಡ ಬೇಳೆ ಮತ್ತು ಕಾಳುಗಳ ಇಂಪೋರ್ಟರ್ ದೇಶ. ನಾವು ಕೆನಡಾ ಹಾಗೂ ಅಮೆರಿಕಾಗಳಿಂದ ಈ ಹಿಂದೆ ಕೂಡ ಬೇಳೆ ಕಾಳುಗಳ ಆಮದನ್ನು ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಮಟ್ಟದ ಸುಂಕ ವಿನಾಯಿತಿಯನ್ನು ಕೂಡ ಭಾರತ ಕೊಟ್ಟಿದೆ. ಅದನ್ನು ಹಾಗೆ ಮುಂದುವರಿಸೋದಕ್ಕೆ ಅಮೆರಿಕ ಕೇಳುತ್ತೆ. ಹಾಗೆ ಮೆಕ್ಕೆಜೋಳ ಹಾಗೂ ಸೋಯಾಬೀನ್, ನಮ್ಮಲ್ಲಿ ಎಥನಾಲ್ ಉತ್ಪಾದನೆಯ ಪ್ರಮಾಣ ಜಾಸ್ತಿ ಮಾಡಬೇಕು ಅಂದ್ಕೋತಾ ಇದ್ದಾರೆ. ಪೆಟ್ರೋಲಿಗೆ ಇನ್ನೂ ಹೆಚ್ಚು ಎಥನಾಲ್ ಅನ್ನ ಮಿಕ್ಸ್ ಮಾಡುವ ಐಡಿಯಾ, ಹಾಗೆ ಮುಂದಿನ ದಿನಗಳಲ್ಲಿ ಬಹುತೇಕ ಎಥನಾಲ್ ಅನ್ನೇ ಇಂಧನವನ್ನಾಗಿ ಬಳಸುವ ಬಗ್ಗೆ ಕೂಡ ಯೋಚಿಸಲಾಗ್ತಾ ಇದೆ. ಹೀಗಾಗಿ ಎಥನಾಲ್ ಉತ್ಪಾದನೆಗೆ ಬೇಕಾದ ಮೆಕ್ಕೆಜೋಳ, ಸೋಯಾನ ಭಾರತ ಅಮೆರಿಕಾದಿಂದ ಸ್ವಲ್ಪ ಮಟ್ಟಿಗೆ ಇಂಪೋರ್ಟ್ ಮಾಡ್ಕೋಬಹುದು. ಇಲ್ಲಿ ಏನೇ ಆಮದು ರಫ್ತು ಒಪ್ಪಂದ ಆಗಬೇಕು ಅಂದ್ರೂ ಕೂಡ ಕೇವಲ ಅಮೆರಿಕ ಹೇಳಿದ್ದನ್ನು ಮಾತ್ರ ಭಾರತ ಕೇಳೋದಿಲ್ಲ. ಬದಲಿಗೆ ಭಾರತಕ್ಕೆ ನೀವೇನು ಕೊಡ್ತೀರಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅಂತ ಭಾರತ ಹೇಳ್ತಾ ಇದೆ. ಅದರಲ್ಲೂ ಭಾರತದ ಎಲ್ಲಾ ವಸ್ತುಗಳಿಗೆ ಅಮೆರಿಕ ಸುಂಕ ವಿನಾಯಿತಿಯನ್ನೇನು ಕೊಡೋದಿಲ್ಲ. ಸೊ ಎಷ್ಟು ಸುಂಕವನ್ನ ವಿಧಿಸ್ತೀರಿ, ಅದು ನಮ್ಮ ಅಕ್ಕಪಕ್ಕದ ದೇಶಗಳ ಮೇಲೆ, ನಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ನೀವು ವಿಧಿಸುವ ಸುಂಕಕ್ಕಿಂತ ನಮ್ಮ ಮೇಲಿನ ಸುಂಕ ಕಡಿಮೆ ಇರಬೇಕು. ಅಂಥ ಡೀಲನ್ನು ಕೊಟ್ಟರೆ ಮಾತ್ರ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳುತ್ತೆ. ಇಲ್ಲದೇ ಇದ್ರೆ ಅಮೆರಿಕದ ವ್ಯಾಪಾರ ಒಪ್ಪಂದವೇ ಭಾರತಕ್ಕೆ ಬೇಡ ಅಂತ ಭಾರತ ಪಟ್ಟು ಹಿಡಿದಿದೆ. ಹೀಗಾಗಿ ಅಲ್ಲಿ ಅಮೆರಿಕ ಬಗ್ಗದೆ ಬೇರೆ ದಾರಿ ಇಲ್ಲ. ಗೆಳೆಯರೆ, ಇಡೀ ಜಗತ್ತು ಬಗ್ಗತ್ತೆ, ಆದರೆ ಬಗ್ಗಿಸ್ಕೊಳ್ಳೋರು ಯಾರಾದರೂ ಒಬ್ಬರು ಬೇಕು ಅಷ್ಟೇ. ಇನ್ನು ಟ್ಯಾರಿಫ್ ರಿಫಂಡ್, ಹೀಗೆ ಭಾರತದ ವಿಷಯದಲ್ಲಿ ನಾನಾ ಕಾರಣಗಳಿಗೆ ಅಸಮಾಧಾನ ಬೆಳೆಸ್ಕೊಂಡಿರೋ ಟ್ರಂಪ್ ಭಾರತ ಮತ್ತು ಚೈನಾಗಳನ್ನ ನರಕದ ಕೂಪಗಳು ಅಂತ ಕರೆದಿದ್ದಾರೆ. ಅಮೆರಿಕದ ಮೈಕೆಲ್ ಸ್ಯಾವೆಂಜ್ ಆಯೋಜಿಸಿದ್ದ ಕನ್ಸರ್ವೇಟಿವ್ ಟಾಕ್ ಒಂದರ ಸ್ಕ್ರಿಪ್ಟ್ ಅನ್ನ ಪೋಸ್ಟ್ ಮಾಡಿರೋ ಟ್ರಂಪ್ ಅದರಲ್ಲಿ ಬರ್ತ್ ಸಿಟಿಸನ್ಶಿಪ್ ಬಗ್ಗೆ ಬೆಂಕಿ ಕಾರಿದ್ದಾರೆ. ಭಾರತ ಹಾಗೂ ಚೈನಾದ ಜನ ಅಮೆರಿಕಾಗೆ ಬಂದು ಮಗುವಿಗೆ ಜನ್ಮ ಕೊಡ್ತಾರೆ. ಇಲ್ಲಿ ಹುಟ್ಟಿದ ಕಾರಣಕ್ಕೆ ಮಗು ಅಮೆರಿಕದ ಪೌರತ್ವವನ್ನು ಪಡ್ಕೊಳ್ಳುತ್ತೆ. ಆನಂತರ ಇಡೀ ಕುಟುಂಬ ಅಮೆರಿಕಾಗೆ ಬಂದು ಇಲ್ಲಿ ನೆಲೆ ನಿಂತು ಬಿಡುತ್ತೆ ಅಂತ ಹೇಳಿರೋ ಟ್ರಂಪ್ ಭಾರತ ಚೈನಾದ ಜನರ ಕಾರಣಕ್ಕೆ ಅಮೆರಿಕಾದ ಯುವಕರಿಗೆ ಉದ್ಯೋಗಗಳು ಸಿಗದಂತಾಗಿವೆ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಇಲ್ಲಿ ಎರಡು ಅತಿ ಪುರಾತನ ನಾಗರಿಕತೆಗಳನ್ನು ಹೊಂದಿರೋ ದೇಶಗಳ ಬಗ್ಗೆ ಮಾತನಾಡುವಾಗ ನರಕ ಕೂಪಗಳು ಅನ್ನೋ ಪದ ಬಳಸೋ ಮೂಲಕ ಟ್ರಂಪ್ ತಮ್ಮ ಅನ್ಸಿವಿಲೈಸ್ಡ್ ಗುಣವನ್ನ ಹೊರಹಾಕಿದ್ದಾರೆ ಅಂತ ಸಾಕಷ್ಟು ಜನ ಟೀಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಅಮೆರಿಕಾದಲ್ಲಿ ಹೆಚ್ಚಾಗ್ತಾ ಇರೋ ವಲಸೆಗಳು, ಅಕ್ರಮ ವಲಸೆಗಳು, ಅದರಿಂದ ಉಂಟಾಗ್ತಾ ಇರೋ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು ಆ ದೇಶದ ಅಧ್ಯಕ್ಷರು ವಲಸೆ ನೀತಿಗಳನ್ನ ಹೊಸದಾಗಿ ರೂಪಿಸಬಹುದು. ಭಾರತಕ್ಕೆ ಬರೋ ಅಕ್ರಮ ವಲಸಿಗರ ಬಗ್ಗೆ ನಮಗೆ ಕೂಡ ಒಂದು ಅಸಹನೆ, ಅಸಮಾಧಾನ ಇವೆಲ್ಲ ಇದ್ದೇ ಇರುತ್ತವೆ. ಅಕ್ರಮ ವಲಸಿಗರಿಗೆ ದೇಶದ ಬಗ್ಗೆ ಅಭಿಮಾನ, ಭಕ್ತಿ ಈ ಥರದ್ದೇನೂ ಇರೋದಿಲ್ಲ. ಅವರು ಅಪರಾಧ ಕೃತ್ಯಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾಗಿಯಾಗ್ತಾರೆ ಅನ್ನೋ ಆರೋಪ ಕೂಡ ಇದೆ. ಹೀಗಾಗಿ ವಲಸೆಗಳನ್ನ ಅಮೆರಿಕ ನಿಯಂತ್ರಿಸಿದರೆ ಅದು ತಪ್ಪಲ್ಲ. ನಾವು ಕೂಡ ಅಕ್ರಮ ವಲಸೆಗಳನ್ನ ನಿಯಂತ್ರಿಸುವ ಕೆಲಸವನ್ನ ನಿರ್ದಾಕ್ಷಿಣ್ಯವಾಗಿ ಮಾಡಬೇಕಾಗತ್ತೆ. ಆದರೆ ದೇಶಗಳನ್ನ ಅವಮಾನಿಸೋದಿದೆ ನೋಡಿ, ಅದು ಸಂಸ್ಕಾರ ಅಲ್ಲ. ಏನ್ ಮಾಡ್ತೀರಿ, ಪಾಪ ಟ್ರಂಪ್ ಇರೋದೇ ಹಾಗೆ. ಆತನಿಂದ ಸಭ್ಯತೆಯನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಪಾಪ ಅಮೆರಿಕಾದಂಥ ಅಮೆರಿಕಾಗೆ ಇಂಥ ಮಾಣಿಕ್ಯ ಸಿಗಬಾರ್ದಿತ್ತು. ಏನಂತೀರಿ? ಇದು ಗೆಳೆಯರೆ ಅಮೆರಿಕ ಜಗತ್ತಿಗೆ ಕೊಡಬೇಕಾದ ಟ್ಯಾರಿಫ್ ರಿಫಂಡ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.